ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಪುರಿ ಜಗನ್ನಾಥ ರಥೋತ್ಸವ ಆಯ್ತಲ್ಲ. ಸೊ ಅಂಡು ಪ್ರೀವಿಯಸ್ ವೀಕ್ ಹೋದಾಗಲೂ ಕೂಡ ಅಲ್ಲಿ ಬಾಗಿಲು ಗಂಟೆ ಹೋದರೂ ದರ್ಶನ ಆಗಲಿಲ್ಲ. ಬಟ್ ಕ್ಲೋಸ್ ಆಗಿತ್ತು ರಥೋತ್ಸವ ಇರೋದ್ರಿಂದ. ಅಂದು ಈ ದೇವಸ್ಥಾನ ಹೋಗಬೇಕು ಅಂತ, ಅದು ಮೇನ್ ಟೆಂಪಲ್ ಇರೋದು ಒಡಿಶಾದಲ್ಲಿ. ಬಟ್ ನಾನು ಹೋಗ್ತಿರೋದು ಬೆಂಗಳೂರು ಪುರಿ ಜಗನ್ನಾಥ ದೇವಸ್ಥಾನನ ಟೆಂಪಲ್ನ ಅದೇ ಸ್ಟ್ರೆಚರಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಗಂಟ ಸದ್ಯಕ್ಕೆ ಹೋಗೋಕ್ಕಾಗಲ್ಲ, ಅಂದರೂ ಬೆಂಗಳೂರು ಗಂಟೆ ಹೋಗ್ಬೋದಲ್ಲ. ಮೈಸೂರಲ್ಲಿ ಒಂದಿದೆ, ಬಟ್ ಬೆಂಗಳೂರಲ್ಲಿ ಅದೇ ಸ್ಟ್ರಕ್ಚರಲ್ಲಿ ಕಟ್ಟಿರೋದು. ಸೊ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಅಲ್ಲಿ ರಥೋತ್ಸವ ತುಂಬ ಗ್ರ್ಯಾಂಡಾಗಿ ನಡೀತು. ಅದಕ್ಕೆ ಇವಾಗ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಜಾನಿಂದ ನಾನು ಪ್ಲ್ಯಾನ್ ಮಾಡಿತ್ತು ಈ ಜಗನ್ನಾಥ ಬೆಂಗಳೂರಲ್ಲಿದ್ದರೂ ಕೂಡ ಹೋಗೋಕ್ಕಾಗಲಿಲ್ಲ. ಅದು ಪ್ರೀವಿಯಸ್ ವೀಕು ಬೆಂಗಳೂರು ಗಂಟ ಹೋದ್ರೂ ದರ್ಶನವಂತೂ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಈ ವೀಕು ಸ್ವಲ್ಪ ಒಬ್ಬನೇ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಈ ಸೋಲಾರ್ ರೈಡ್ ಹೋಗಿ ಅಲ್ಲೇ ತುಂಬ ದಿನ ಆಗಿತ್ತು. ಆ್ಯಂಡು ಒಬ್ಬನೇ ಎಲ್ಲೂ ಹೋಗಿರಲಿಲ್ಲ, ಅಲ್ಲೇ ಒಂದು 2-3 ಮಂತ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಒಬ್ಬನೇ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಅದು ಟೈಮಿಂಗ್ಸ್ ಇರೋದು ಮಾರ್ನಿಂಗ್ 8 AM ಇಂದ 12 PM ವರೆಗೂ ಒಂದು ಶೆಡ್ಯೂಲ್ ಇರುತ್ತೆ. ನೆಕ್ಸ್ಟು ಅದಾದಮೇಲೆ 4 PM ಇಂದ 8 PM ವರೆಗೂ ಸೊ ಇನ್ನೊಂದು ಟೈಮ್ ಶೆಡ್ಯೂಲ್ ಮಾಡಿದ್ದಾರೆ. ಬಟ್ ಇವಾಗ ಮ್ಯಾಪಲ್ಲಿ ತೋರಿಸ್ತಾ ಇರೋದು 8 AM ಇಂದ 8 PM ವರೆಗೂ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾವುದಕ್ಕೂ ಬೇಗ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸುಮ್ಮನೆ ದರ್ಶನ ಆಗಲಿಲ್ಲ ಅಂದರೆ ಮತ್ತೆ ನಾನು ಸಂಜೆ ಗಂಟೆ ಕಾಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗ ಹೋಗ್ತಾ ಅಂದವೇ ಟಿಫನ್ ಮಾಡಿಕೊಂಡು ಹೋಗ್ಬಿಡೋಣ. ಸೊ ಗೈಸ್, ಒಳಗಡೆ ಇನ್ನೂ ಟಿಫನ್ ರೆಡಿಯಾಗಿಲ್ಲ, ಬರೀ ಟೀ ಕಾಫಿ ಅಂತೆ. ಸೊ ಗೈಸ್, ಆ ಧ್ರುವತಾರಲ್ಲಿ ಟಿಫನ್ ಇನ್ನೂ ರೆಡಿ ಆಗಿರಲಿಲ್ಲ, ಬರೀ ಕಾಫಿ ಟೀ ಅಷ್ಟೇ ಇದ್ದಿತ್ತು. ಸೊ ಅದಕ್ಕೆ ಈಗ ಈ ಧ್ರುವತಾರಕ್ಕೆ ಬಂದಿದ್ದೀನಿ. ಟಿಫನ್ ಮಾಡ್ಕೊಂಡು ಹೋಗೋಣ. ಸೊ ಲಾಸ್ಟಲ್ಲಿ ಒಂದು ಕಾಫಿ ಕುಡಿತಾ ಇದ್ದೀನಿ. ಸೊ ಯಾಗಾಯ್ತು ಟಿಫನ್ ಎಲ್ಲ ಮುಗಿದ್ವಿ, ಈಗ ಸೀದಾ ಬೆಂಗಳೂರಿಗೆ ಹೋಗಬೇಕು. ಸೊ ಫೈನಲಿ ಗೈಸ್, ಟೆಂಪಲ್ ಹತ್ರ ಬಂದಿದ್ದೀನಿ. ಸೊ ಹೋದ್ಸಲಿ ಬಂದಾಗ ನಮಗೆ ದರ್ಶನ ಸಿಗಲಿಲ್ಲ, ಅದಕ್ಕೆ ಪರವಾಗಿಲ್ಲ ಇವಾಗಾದರೂ ಕರೆಸ್ಕೊಂಡ್ರು ಅಂತ ಅನ್ಕೋತೀನಿ. ಸಂಡೇ ಈಗ ಥರ್ಸ್ಡೇ ರಥ ಹೇಳಿದ್ರಲ್ಲ ಗೈಸ್, ಆ ರಥ ಅಲ್ಲೇ ನಿಂತಿದೆ. ಸೊ ಈಗ ಆ್ಯಂಡು ಇಲ್ಲಿಂದ ಒಬ್ಬರು ಬರೋಕ್ಕೆ ಹೇಳಿದ್ದೀನಿ, ನಮ್ಮ ಫ್ರೆಂಡು ಮಂಜು TS, ಮೈ ದೋಸ್ತ್. ಅವನಿಲ್ಲೇ ಬೊಮ್ಮನಹಳ್ಳಿಲಿರೋದು. ಸೊ ಹಾಗಾಗಿ ಈಗ ನೆನಪಾಯಿತು, ಕಾಲ್ ಮಾಡಿದೆ. ಸೊ ಬರ್ತೀನಿ ಅಂತ ಹೇಳಿದೆ, ಈಗ ಬರ್ತಾವನ ಅವ್ನು ಬರೋಷ್ಟರಲ್ಲಿ ನನಗೆ ರಥ ತೋರಿಸ್ಕೊ ಬರ್ತೀನಿ ಬನ್ನಿ. ಸೊ ಇದೇ ರಥ ಗೈಸ್. ಆ್ಯಕ್ಚುಲಿ ಇಲ್ಲಿ ಒಂದು ಎಳಿತಾರೆ ಅಷ್ಟೇ, ಒಂದರಲ್ಲೇ 3 ದೇವ್ರನ್ನ ಕೂಡಿಸ್ತಾರೆ. ನೀವು ಒಡಿಶಾಗೆ ಹೋದರೆ 3 ರಥ ಎಳಿತಾರೆ ಗೈಸ್. ಸೊ ಗೈಸ್, ಇಲ್ಲಿ ರಥ ಎಳೆದಿರಲ್ಲ, ಆ ರಥದ ದೇವ್ರುಗಳು ಸೊ ಇಲ್ಲೇ ಇಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ಸರ್. ఇప్పుడు చప్పట్లు బంధు అయినా ఇప్పుడు చప్పట్లు లగవే బిందెలు లగవే అనుకోండి.
ಸೊ ಜಗನ್ನಾಥ ಅಂದರೆ ಜಗತ್ತಿನ ಅಧಿಪತಿ ಅಂತ ಗೈಸ್, ಅದಕ್ಕೆ ಜಗನ್ನಾಥ ಅಂತ ಕರೀತಾರೆ. ನಮ್ಮ ಜೊತೆ ಈಗ ಪಾರ್ಟಿಗೆ ಜಾಯ್ನ್ ಆಗಿರೋದು ಮಿಸ್ಟರ್ ಮಂಜು ಅಂತ, ಬೊಮ್ಮನಹಳ್ಳಿ ನಾಯಕರು. ಹಾಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ, ಎಲ್ಲ ನೋಡ್ಕೊಂಬಿಡಿ. ಸೊ ಈಗ ಇದು ಯಾವ ದೇವಸ್ಥಾನ? ಲಕ್ಷ್ಮೀ ಕೃಷ್ಣ ದೇವ ಲಕ್ಷ್ಮಣ ಸೊ ಇದು ಇಲ್ಲಿ 3 ದೇವಸ್ಥಾನ ಇದೆ. ಅದು ಸೀತಾರಾಮ, ಲಕ್ಷ್ಮಣ ಮತ್ತು ಹನುಮಂತ ಮತ್ತು ಕೃಷ್ಣ 3 ಟೆಂಪಲ್ ಇದೆ ಅದರಲ್ಲೇ. ಈಗ ಪ್ರದಕ್ಷಿಣೆ ಬಂದಿವೆ. ಬೈ ಈ ಟೆಂಪಲ್ಗೆ ಹೋದ್ಸಲಿ ಬಾಗಿಲು ಗಂಟೆ ಬಂದು ದರ್ಶನ ಆಗಲಿಲ್ಲ ಬೈ. ಮಂಜು ನೇಮು ಜಾಯ್ನ್ ಆದಾಗ ಹಿಂಗೆಲ್ಲ ಸಂಭವ ಆಗುತ್ತೆ. ಟೆಂಪಲ್ ಇನ್ನೂ ಒಳಗೆ ಹೋಗ್ಬೇಕಲ್ಲಿ. ಸೊ ನನಗಂತೂ ತುಂಬ ಹ್ಯಾಪಿ ಆಯಿತು. ಫಸ್ಟ್ ಟೈಮ್ ಜಗನ್ನಾಥ ತುಂಬ ಹತ್ರದಿಂದ ನೋಡಿತ್ತು. ನೆಕ್ಸ್ಟ್ ಇವಾಗ ನಮ್ಮ ಬೈಯವರ ಆರಾಧನಾ ದೇವ ಹನುಮಂತ. ಸೊ ಇದು ಅವತ್ತು ಕ್ಲೋಸ್ ಇತ್ತು. ಸೊ ಇವಾಗ ಮತ್ತೆ ಹೋಗೋಣ ದರ್ಶನಕ್ಕೆ. ಜನ ಜಾಸ್ತಿ ಇದ್ದಾರೆ ಗೈಸ್. ಸೊ ಗೈಸ್ ಈಗ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೇವೆ. ಸೊ ಈಗ ಸುತ್ತಮುತ್ತ ಇರೋ ಎಲ್ಲ ಟೆಂಪಲ್ಗೆ ಹೋಗಿ ಬಂದಾಯಿತು. ಈಗ ಮೇನ್ ಟೆಂಪಲ್ಗೆ ಹೋಗುವ ಸಮಯ. ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ ಗೈಸ್. ಒಂದೇ ಥರ ತುಂಬ ಟೆಂಪಲ್ ಇದೆ. ಕೃಷ್ಣ, ಆಂಜನೇಯ ಮತ್ತು ಇವಾಗ ತಾನೇ ಹೋಗಿದ್ವಲ್ಲಪ್ಪ ಅದು. ಮತ್ತು ಈಗ ಮೇನ್ ಟೆಂಪಲ್ ಲಾಕ್ ಆಗಿದೆ. ಯಾಕಂದರೆ ಒಳಗಡೆ ಇರೋ ದೇವರೇ ಅದು ಫಸ್ಟು ನೋಡಿದ್ವಲ್ಲ ಅದೇ ದೇವರು ಒಳಗಿರೋದು. ಸೊ ಹಾಗಾಗಿ ದೇವರೇ ಅಲ್ಲಿರ್ಬೇಕಾದ್ರೆ ದೇವಸ್ಥಾನ ಓಪನ್ ಮಾಡಬಾರ್ದು ಅಂತ ಅಲ್ಲಿರ್ತಾರೆ. ಆ್ಯಕ್ಚುಲಿ ಒಳಗೆ ನಮ್ಗೆ ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ಸೊ ಅದೇ ಬೆಸ್ಟು. ಅದು ಇವಾಗ ತುಂಬ ಓಪನ್ ಆಗಿಟ್ಟವ್ರೆ. ರಥಯಾತ್ರೆ ನಡೀತಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಮಾತ್ರ ಅಲ್ಲಿರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಶೂಟ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅವಾಗ ತಳ್ಳಾಕ್ಬಿಡ್ತಾರೆ. ವೀಡಿಯೋ ಫೋಟೋಸ್ ಏನು ಮಾಡೋಕ್ಕೆ ಬಿಡಲ್ಲ ಅವಾಗ. ಸೊ ತುಂಬ ನಾನು ಬಂದಿರ್ತೀವಿ ಒಳ್ಳೆ ಟೈಮ್ ಅನ್ಕೋತೀನಿ. ಟೆಂಪಲ್ ಮಾತ್ರ ಮಸ್ತ್ ಇದೆ ಗೈಸ್. ಒಡಿಶಾದಾಗ ನೋಡಿಲ್ಲ, ಬಟ್ ಅದೇ ಸ್ಟ್ರಕ್ಚರಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. ಬಟ್ ತುಂಬ ಔಟ್ಲುಕ್ಕಿಂದಲೇ ತುಂಬ ಚೆನ್ನಾಗಿದೆ ಗೈಸ್. ಇನ್ಸೈಡ್ ಸ್ವಲ್ಪ ಹೋಗ್ಬೇಕಿತ್ತು, ಇವಾಗ ಓಪನ್ ಇಲ್ಲ ತಕ್ಷಣ. ಬಟ್ ಓಕೆ, ದೇವ್ರು ನೋಡಿದೆ. ಇಲ್ಲಿರೋ ದೇವರೇ ಅಲ್ಲಿ ಮಡಗಿರೋದು. ಸೊ ಹಾಗಾಗಿ ಅನ್ಸೋ ಹ್ಯಾಪಿ. ಸೊ ಜೈ ಜಗನ್ನಾಥ್. ಮೇನ್ ರೋಡಲ್ಲೇ ಇರೋದು ಗೈಸ್. ವಿಜಯಸಾಲ ಒಟ್ಟು ಆಗರ ಅಂತ ಹೊಡೆದ್ರೆ ಬರುತ್ತೆ. ರಥಯಾತ್ರೆ ನಡೆದಾಗ ಬೈಲಿ ಎಲ್ಲ ಮೇಲಿಂದ ಎಲ್ಲ ರಶ್ಶು ನೋಡಿದಾಗ ಡ್ರೋನ್ ಶಾಟ್ ಎಲ್ಲ ಬಿಟ್ಟಿರು. ಕಂಪ್ಲೀಟಾಗಿ ದರ್ಶನ ಮಾಡಿದ್ದೀವಿ. ದರ್ಶನ ಮುಗೀತು ಗಾಯ್ಸ್. ನೀವು ಬನ್ನಿ,
ನೋಡಿ ಚೆನ್ನಾಗಿದೆ ದೇವಸ್ಥಾನ. ಏನು ಬೆಂಗಳೂರು ಬರೀ ಟ್ರಾಫಿಕ್ ಅದೊಂದೇ ಅಲ್ಲ, ಈ ಥರ ಹಿಡನ್ ಜೆಮ್ಗಳಿವೆ, ಬರಬೇಕು. ಇರುತ್ತೆ, ನೋಡ್ಬೇಕು ಬಂದು. ಬೆಂಗಳೂರಿಗೆ ಏಟ್ ಮಾಡೋರಿಗೆಲ್ಲ ಇದೊಂದು ಎಕ್ಸಾಂಪಲ್. ಇದು ಯಾರ್ಯಾರು ಬೆಂಗಳೂರಿಗೆ ಏಟ್ ಮಾಡ್ತೀನಿ ಎಲ್ಲ ಅವ್ರ ಮನೆಗೆ ಹೋಗ್ಬಿಡಿ. ಐ ಲವ್ ಬೆಂಗಳೂರು ಅಂತಾರೆ ಇರೋರು ಮಾತ್ರ ಇಲ್ಲಿರಿ. ನಮ್ಮ ಬೈ ನೋಡಿ 2 ವರ್ಷ HDFC ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲೇ ಅವರೇ. ಆದರೂ ಓಪನ್ ಇದೆ, ಚೆನ್ನಾಗಿರುತ್ತೆ. ಓಪನ್ ಇಲ್ಲೇ ದೇವ್ರು ನೋಡೋದು, ಅಲ್ಲಿರೋದವ್ರು ಇಲ್ಲಿರೋದು ಅಲ್ಲಿ ಅಷ್ಟೇ. ಸ್ವಲ್ಪ ದಿನ ಏನು ಅಲ್ಲಿ ಒಳಗಡೆ ಶಿಫ್ಟ್ ಮಾಡ್ತಾರೆ. ಅವ ಬೈ ಆ್ಯಕ್ಚುಲಿ ಒಳಗಡೆ ಇದ್ದಾಗ ಕರೆಕ್ಟಾಗಿ ನೋಡೋಕ್ಕಾಗಲ್ಲ, ಎಲ್ಲ ತಳ್ಬಿಡ್ತಾರೆ. ವೀಡಿಯೋ ಏನು ಮಾಡೋಕ್ಕಾಗಲ್ಲ. ನೋಡಿ ಆರಾಮಾಗಿ ಎಷ್ಟು ಪ್ರಶ್ನೆ ಮಾಡ್ತಾರೆ. ಇವಾಗ ಚೆನ್ನಾಗಿದೆ. ಈ ಚಪ್ಪಳೆ ಜಾತ್ರೆ ಟೈಮಲ್ಲಿ ಬೊಮ್ಮನಹಳ್ಳಿ ಬಂದಿದ್ದೀವಿ. ಎಲೆಕ್ಟ್ರಾನ್ ಸಿಟಿ, ಅದು ಸಿಲ್ಕ್ ಬೋರ್ಡ್ ಹತ್ರ ಏರಿಯಾ, ಬೈಯವ್ರದ್ದು ಹಳೆ ರೂಮ್ ಏರಿಯಾ. ನಾನು ಒಂದ್ಸಲ ಬಂದಿದ್ದೆ ಅಭಿ ಇದ್ದಾಗ. ಒಂದು ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂಗೆ ಇಲ್ಲೇ ಉಳ್ಕೋಬೇಕಿತ್ತು. ನಾಳೆ ಇತ್ತು, ಲೇಟಾಗಿ ಆಗುತ್ತೆ ಅಂತ, ಬರೋದು ಲೇಟ್ ಆಗುತ್ತೆ ಅಂತ ಒಂದು ದಿನ ಮುಂಚೆನೇ ಬಂದು ಹಾಲ್ಟ್ ಆಗಿದೆ. ಒಂದು ದಿನಕ್ಕೆ ನಮ್ಗೆ ಅನ್ನ ಹಾಕಿದ್ದಾರೆ. ನಮ್ಮ ಬೈಯವ್ರು ಇರೋದ್ರಿಂದ ಬಂದಿತ್ತು, ಇಲ್ಲಾಂದ್ರೆ ರಿಟರ್ನ್ ಟೆಂಪಲ್ ಮುಗಿಸಿ ಹೋಗ್ತಾ ಇದೆ. ನಮ್ಮ ಹಳೆ ಗೆಳೆಯ ಮಂಜು ಬಾಯ್. ನಮಗೂ ಇವನ ಹೆಸರು ಮಂಜು, ನನ್ನ ಹೆಸರು ಮಂಜು. ರೀಲ್ಸಲ್ಲಿ ನನ್ನ ಮಕ್ಕಳು ಕಳಿಸ್ತಾರೆ ಮಂಜಾನವರ ನಮಗೆ ಜಾಸ್ತಿ ಮಾಡಿದ್ರೆ ನಮ್ಮ ಹೆಸರದ್ದೇ ರೀಲ್ಸ್ ಜಾಸ್ತಿ. ನಮ್ಮ ಹೆಸರಲ್ಲೇ ಬೆಳೆ ಬೆಳಿಬೇಕು ಅವ್ರಿಗೆ, ಬೇರೆ ಹೆಸರು ಆಗೋದಿಲ್ಲ ಅವ್ರಿಗೆ. ಮಂಜು ಬೈ ಇವೇ ಅಪ್ಪ. ನಾವು ಇನ್ನು ಮದುವೆ ಶೀಘ್ರದಲ್ಲಂತೆ ಏನಿಲ್ಲ, ಹಾಗೆಲ್ಲ ಏನಿಲ್ಲ. ಗೊತ್ತಲ್ಲ ಬೈ, ರೀಲ್ಸ್ ನೋಡ್ತಿರಲ್ಲ, ಡ್ರಮ್ಮು, ಕುಕ್ಕರು, ಯಾಕೆ ಬೇಕು, ಮಠ ಸೇರ್ಕೊಂಡ್ಬಿಡ್ತೀವಿ. ಬಾವಿ, ಚಿಂಚಿಗಿರಿ ಹತ್ರ ಇದೆ ನಮಗೆ, ಮಠ ಸೇರ್ಕೊಂಡ್ಬಿಡ್ತೀವಿ. ಏನೋ ಎಸ್ಸಿಂದ ಅಕ್ಷರ ಗೊತ್ತಲ್ಲ. ಆಮೇಲೆ ಗ್ರಾಗದೇ ಚೆನ್ನಾಗಿಲ್ಲ, ಎಲ್ಲ ಎಸ್ಸಿಂದನೇ ಎಲ್ಲ ಬೆಡ್ಕಿಲ್ ತಳ್ಳೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬಿಟ್ಟಿರ. ಆಮೇಲೆ ನಂದಿ ಹೋಗ್ಬಿಟ್ಟು ತಳ್ಳಿಬಿಡ್ತಾರೆ. ಆಮೇಲೆ ಮದುವೆ ಮೇಲೆ ಜಿಗುಪ್ಸೇನೆ ಬಂದ್ಬಿಟ್ಟೆ ನಮಗಂತೂ. ನಮಗೇನು ಮದುವೆ ಏನು ಬೇಡ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಮದುವೆ ಯಾಕೆ, ಏನಂತೀರ, ಮನೆ ಯಾಕೆ, ಮಠ ಇಲ್ವಾ? ಮಠ ಇದೆ, ಸ್ವಾಮೀಜಿ ಬೇರೆ ಕಲಿತಾರೆ. ಇಲ್ಲ ಇಲ್ಲೇನೆ. ಸೊ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಮಂಜು ಬಾಯಿ ಕಡೆಯಿಂದ ಬಿರಿಯಾನಿ. ನಮ್ಮ ಏರಿಯಾಗೆ ಬಂದು ನಾವು ಬಿರಿಯಾನಿ ಕಳಿಸ್ತೀವಿ. ಬನ್ನಿ ನೀವು ನಾಗಮಂಗಲ, ಮೈಸೂರು ಬನ್ನಿ ಬೈ. ಖಂಡಿತ ಬರೋಣ. ಮೈಸೂರು ಬನ್ನಿ ಖಂಡಿತ. ದಸರಾ ಟೈಮಿಗೆ ಬರ್ತೀವಿ. ಬನ್ನಿ. ವ್ಯವಸ್ಥೆ ಫುಲ್ ವ್ಯವಸ್ಥೆ. 100 ರೂಪಾಯಿ ಡ್ರಾಮ್ ಮಾಡ್ಕೊಂಡು 3 kg ಮಟನು, 3 kg ಚಿಕನು. ಗಾಯ್ಸ್, ಇವರು ಸುಳ್ಳು ಹೇಳ್ತಿರೋದು, ಸುಮ್ಮನೆ ಹೇಳೋಕ್ಕಷ್ಟೇ ಮೈಸೂರಲ್ಲಿ ಇರೋದು ಅಂತ. ಇವ್ರು ಇರೋದು ಎಷ್ಟೊಂದು ಪರ APMC ಹತ್ರ ಇರೋದು, ಸುಮ್ಮನೆ ಹೇಳ್ತಿದ್ದಾರೆ ಮೈಸೂರು ಅಂತ. ಹಂಗೆಲ್ಲ ಹೇಳ್ಬಾರ್ದು ಬೈ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇರೋದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲಿಲ್ಲ. ಅವಾಗ ಬಂದು ಹೋಗ್ತೀನಿ. ಬಟ್ ಅಲ್ಲಿ ನಾನು ಎಲ್ಲಿದ್ದೀನಿ ಆ ರೂಮು ಕೂಡ ಯಾರಿಗೂ ತೋರಿಸಿಲ್ಲ ಬ್ಲಾಗಲ್ಲಿ. ಸೊ ಹಾಗಾಗಿ ಐಡಿಯಲ್ ಇಟ್ಟಿದ್ದೀನಿ. ಇವಾಗ ಫಸ್ಟು 1 ತಿಂಗಳು ಅಲ್ಲೇ ಇದ್ದೆ. ಅದಾದಮೇಲೆ ಇವಾಗ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಈಗ ಆಗಾಗ ಬಂದು ಹೋಗ್ತಾಯಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಈಗ ರೂಮು ಅಷ್ಟಾಗೇನಿಲ್ಲ ಇಲ್ಲಿ. ಈಗ ಏನಾಗಲ್ಲ. ಸೊ ಹೋಗಿ ಗೈಸ್, ಈಗ ಹೊರಡುವ ಸಮಯ. ನಮ್ಮ ಮಂಜು ಬಾಯ್ ಇಲ್ಲೇ ಈಗ ರೂಮ್ಗೆ ಹೋಗ್ತಾರೆ. ನಾವು ಈಗ ಊರಿಗೆ ಹೋಗಬೇಕು. ಮತ್ತೆ ಸಿಗೋಣ. ಬೊಮ್ಮನಹಳ್ಳಿ ಬರ್ತೀವಿ. ಬರ್ತಾಯಿರಿ ಅವಾಗವಾಗ. ಇವರು ಮಂಜು ಬಾಯ್ ಅಂತ, HDFC ಬ್ಯಾಂಕ್ ಕ್ಯಾಶಿಯರ್. ಸೊ ಓಕೆ ಬಾಯ್. ಸೊ ಈಗ ಟಿಕೆಟ್ ತೊಗೊಂಡ್ಬಂದೆ ಮಾಧವರ ರೋಡ್ ಕನೆಕ್ಟ್ ಆಗಿ. ಸೊ ಈಗ ಈ ಥರ ಸಿಸ್ಟಮ್ ಬೈಕಲ್ಲಿ ಬರೋರು. ಆ್ಯಕ್ಚುಲಿ ಈಗ ಒಂದು ಕಾರ್ಡ್ ಕೊಡ್ತಿರಲಿಲ್ಲ, ಹಿಂದೆ ಮುಂದೆ ಫಾಸ್ಟ್ಯಾಗ್ ಕಾರ್ಡ್ ತೊಗೊಬಿಡಿ, ಟ್ಯಾಪ್ ಮಾಡ್ಕೊಂಡು ಹಂಗೆ ಹೋಗ್ಬೋದು. ಇಲ್ಲಾಂದರೆ UPI ಅಷ್ಟೇ, ಇಲ್ಲ ಡೆಬಿಟ್ ಕಾರ್ಡ್ ಅಷ್ಟೇ. ಕಾರ್ಡ್ಸು UPI ಅಷ್ಟು ಬಿಟ್ಟರೆ ಕ್ಯಾಶ್ ಮಾತ್ರ ಅವೈಲೇಬಲ್ ಇಲ್ಲ. ಸೊ ಗೈಸು ಫೈನಲಿ ನಾನು ಟೋಲ್ನ ಚೆಕ್ಔಟ್ ಮಾಡಿದೆ. ಇನ್ ಕೇಸ್ ನಾನು ಬೊಮ್ಮನಹಳ್ಳಿಯಿಂದ ಬನಶಂಕರಿ ಬಂದು, ಬನಶಂಕರಿ, ಕಾಮಾಕ್ಷಿಪಾಳ್ಯ, ಸುಮ್ಮನಹಳ್ಳಿ, ಗೊರಗಂಟೆಪಾಳ್ಯ, ಯಶವಂತಪುರ ಆ ರೋಡೆಲ್ಲ ಸಿಂಗ್ ಬಂದಿದ್ರೆ ನಾನು ಇವಾಗ ಸಂಜೆ ಆದರೂ ಬರೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಕಮ್ಮಿ ಟೋಲ್ ರೋಡೇ 40 ಕಿಲೋಮೀಟರ್ ನಾನು ಬಂದಿರೋದು ಬೊಮ್ಮನಹಳ್ಳಿ ಟೋಲಿಂದ. ಸೊ ಇಲ್ಲಿ ತುಮಕೂರು ರೋಡ್ ಟೋಲ್ವರೆಗೂ 40 ಕಿಲೋಮೀಟರ್ ಇದೆ. ಸೊ ಇವಾಗ ನಾನು ಮಾಧವರ ನೆಲಮಂಗ ರೋಡಿಗೆ ಕನೆಕ್ಟ್ ಆಗ್ಬೋದು.
ಸೊ ಟೋಲು ಬೊಮ್ಮನಹಳ್ಳಿಯಿಂದ ಇಲ್ಲಿವರೆಗೂ ರುಪೀಸು ನಿಮ್ಮ ಕಾಸ್ಟ್ ಎಷ್ಟು ಬೀಳುತ್ತೆ ಅಂದರೆ, ಸೊ ಟೂ ವೀಲರು 122 ರುಪೀಸು. ಸೊ ನಿಮಗೆ ಇದು 2 ಅವರ್ಸ್ ಇರುತ್ತೆ ಗೈಸ್. ನಿಮಗೆ ಮೇಲೆಡು 2 ಅವರ್ಸ ನೀವು ಚೆಕ್ಔಟ್ ಆಗಬೇಕು. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ. ಸೊ ಆ್ಯಂಡ್ ಇವಾಗ ನಾನು ಸ್ವಲ್ಪ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಗಾಡಿ ಸ್ವಲ್ಪ ಕೂಲ್ ಆಗಲಿ ಅಂತ. ಹೋಗ್ತಾ ಇದ್ರೆ ಒಂದು ಕೋಲ್ಡ್ ಜ್ಯೂಸು ಸ್ವಲ್ಪ ತೊಗೊಂಡು ಹೋಗಬೇಕು. ಬಾಡಿ ಡಿಹೈಡ್ರೇಟ್ ಆದರೆ ತುಂಬ ಕಷ್ಟ. ಇವತ್ತು ಬಿಸಿಲು ತುಂಬ ಇದೆ, ಅದಕ್ಕೆ ಟ್ರಾಫಿಕಲ್ಲಿ ಯಾಕೆ ಸಿಗಾಕೊಳ್ಳೋದು ಅಂತ ನಾನು ಸೀದಾ ಟೋಲ್ ರೋಡ್ ಬಂದೆ. ಸೊ ಒಂದು ಬೇಕು ಅಂದರೆ ಒಂದು ಬಿಡಬೇಕು ಗೈಸ್. ಅಲ್ಲಿ ಆ ಕಡೆ ರೋಡ್ ಹೋದರೆ ನನಗೆ ಅಮೌಂಟ್ ಸೇವ್ ಆಗುತ್ತೆ, ಬಟ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ನೈಸ್ ರೋಡಿಗೆ ಬಂದರೆ ನಮಗೆ ಅಮೌಂಟು ಹೋದ್ರೂ ಟೈಮ್ ಉಳಿತಾಯ ಆಗುತ್ತೆ. ಸೊ ಒಂದು ಬೇಕು ಅಂದರೆ ಒಂದು ಬಿಡಬೇಕಷ್ಟೆ, ಬೇರೆ ಏನು ಆಪ್ಷನ್ ಇಲ್ಲ. ಈಗ ಆದರೆ ಟೈಮ್ ಕೂಡ ಇವಾಗ ಎಷ್ಟು ಅಂದರೆ 1 ಗಂಟೆ 52 ನಿಮಿಷ, ಹೆಚ್ಚು ಕಮ್ಮಿ 2 ಗಂಟೆ ಅಂದ್ಕೊಳ್ಳಿ. ಬೊಮ್ಮನಹಳ್ಳಿಯಿಂದ ಅದು ಊರಿಂದ ಬೊಮ್ಮನಹಳ್ಳಿಗೆ ಬಂದು ನಾಗಮಂಗಲದಿಂದ ಬೊಮ್ಮನಹಳ್ಳಿಯಿಂದ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿ ನೋಡೋಣ ಮನೆಗೆ ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಗ್ಬೋದು. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ. 53 ಕುಮಾರಸ್ವಾಮಿಯವರ ಅಜ್ಜಿ ಅಂದರೆ ಕುಮಾರಸ್ವಾಮಿಯವರ ಅಮ್ಮ ತೀರೋಗಿದ್ದಾರಂತೆ ನಿನ್ನೆ. ಹಳ್ಳಿಯಿಂದ ಇವಾಗ ಅವರ ಸ್ವಂತ ಊರಿಗೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಹಂಗಾಗಿ ನಾನು ಮಾದಾವರ ಬಂದಾಗ ಇದು ಮೇನ್ ರೋಡ್ ಯಾವುದು, ಸೊ ನಾನು ಮಾದಾವರ ಬಂದಾಗ ಟೋಲ್ ಗೇಟೆಲ್ಲ ಬ್ಲಾಕ್ ಮಾಡಿದ್ರು ಅವ್ರು ಹೋಗೋಕ್ಕೆ. ಸೊ ಅದಕ್ಕೆ ಇವಾಗ ರೋಡಲ್ಲಿ ಯಾಕೆ ಟ್ರಾಫಿಕ್ ಹೋದರೆ ಇದು ಚೆನ್ನಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಅವರೇ. ಸೊ ಗೈಸ್, ಮೌಂಟೇನ್ ಡ್ಯೂ ತಗೊಳ್ಳೋದು ಇಲ್ಲ ಬೇರೆ ಯಾವ್ದು ತಗೊಳ್ಳೋದು? ಮೌಂಟೇನ್ ಡ್ಯೂ ರೂಲ್ಸು ಫಾಲೋ ಮಾಡಿ ನನಗೆ ಬೇಜಾರಾಗದೆ, ಬ್ರೇಕ್ ಮಾಡಿಬಿಡೋಣ. ಮೌಂಟೇನ್ ಡ್ಯೂ ಬೇಡ ಗೈಸ್, ಸ್ಲೈಸೇ ತಗೊಳ್ಳೋಣ. ಯಾವುದು ಗೈಸ್ ಇದು? ಮಳೆಯಲ್ಲಿ ಬಂದು ತಗೊಳಕ್ಬಿಟ್ಟೆ, ಮಳೆ ಬರಲ್ಲ ಅಂತ ಬೈಕ್ ತಗೊಂಡು ಒಬ್ಬನೇ ಯಾಕೆ ನೋಡಿ ಕ್ಯಾಮ್ರಾಗೂ ಮಳೆ ಬರ್ತಿದ್ದಿಲ್ಲ ಗೈಸ್. ಸೊ ನಾನು ಒಬ್ಬನೇ ಇಲ್ಲ, ಇನ್ಯಾಕೆ ಕಾರು ಅಂತ ನಾನು ಬೈಕ್ ತೊಗೊಬಂದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರನೂ ಮಳೆ ಬರುತ್ತೆ ಅಂತ. ಇವಾಗ ನೋಡಿ ಈ ಥರ ಅಂದರೆ ಬೇಕಾದ್ರೆ ಕಾರೇ ತರ್ಬೋದಿತ್ತಲ್ಲ. ಕಂಡಿದ್ದೀನಿ ಮಳೆ ಬರ್ತಿದೆ ಹಂಗಂತ ನಾವು ನಮ್ಮ ಸ್ವ್ಯಾಗ್ನ ಇವಾಗ ಮಾಡಬಾರ್ದು. ಸ್ವ್ಯಾಗ್ ಹಂಗೆ ಇರಲಿ, ಮಳೆ ಬರಲಿ ಚಳಿ ಬರಲಿ ಜಾಗನ್ಸ್ ಗಣ್ಣಲ್ಲಿ ಇರಲಿ. ನಾನು ಎಲ್ಲಿ ನಿಂತೀನಿ ನೋಡಿ ಗೈಸ್, ಇವತ್ತು ತೋರಿಸ್ತೇನೆ ನೋಡಿ ಗೈಸ್. ಮಳೆ ಅಂತ ಇಲ್ಲಿ ಬಂದು ನಿಂತೀವಿ, ಹಂಗೆ ಹೋಗ್ಬೇಕು ಗೈಸ್. ಹಂಗೆ ನಾವು ಬೇರೆ ಇಲ್ಲಿ ಬಂದು ನಿಂತೀವಿ. ಯಾವುದೋ ಮರಕ್ಕೆ ಬಂದು ಸಿಡ್ಲು ಹೊಡಿತದೆ ಅಂತ ಹೇಳ್ತಾರೆ ಅಮ್ಮ. ಹೇಳ್ತೀನಿ, ಇದು ಮಾವಿನ ಮರ ಗೈಸ್. ಇದು ಇದು ನುಗ್ಗೆ ಗಿಡ ಗೈಸ್. ನುಗ್ಗೆ ಗಿಡ ಇಲ್ಲೇ ನುಗ್ಗೆಕಾಯಿ. ಸೊ ಕ್ಯಾಮ್ರಾ ಬರ್ತೀನಿ ತಡ್ರಿ ಗೈಸ್ ನಿಮಗೆ. ನೋಡಿ ಗೈಸ್, ನುಗ್ಗೆಗಿಡ ಇಲ್ಲೇ. ನುಗ್ಗೆಕಾಯಿ ಕಿತ್ತು ಹೋಗ್ಬಿಡೋಣ ಮನೆಗೆ, ಸಾಂಬಾರು ಕಾಯ್ತವೆ. ಸೊ ಗೈಸ್, ಟೈಮ್ ಅನ್ನೋದು ಪಕ್ಕ 4:20 ಅಂತ ಗೊತ್ತಾಗ್ಬಿಡ್ತು ಗೈಸ್. ಆ್ಯಕ್ಚುಲಿ ಟೈಮ್ ಕೂಡ 4:20ನೇ. ಸೊ 4:20 ಟೈಮು. ಇಲ್ಲಿ ನೋಡಿ, ಇದು ಸೇಮ್
ಬೆಂಗಳೂರು ಎಫ್ ಡಿ ಲೀಡ್ಸ್ ಫಾಲೋ ಅಪ್ಪು ಗುರ್ಗಂಡೆಪಾಳ್ಯ ಇದು ಕೋಡು ಇದು ಬ್ರಾಂಚ್ ಕೋಡ್ ನಮ್ಮದು. ಅಶೋಕ್ ಟಿ ಕೆ, ಸ್ಮಿತಾ ವಿ, ಮಂಜುನಾಥ ಎಮ್ ಎಲ್, ರಮ್ಯಾ ಎಚ್ 27ಇಂದ 23ವರೆಗೂ ನಾವಲ್ಲಿ ವರ್ಕ್ ಮಾಡಬೇಕು. ಇವಾಗ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಗೊರಗೊಂಡೆಪಾಳ್ಯದಲ್ಲಿ ನಾವು ನಾಳೆಯಿಂದ ಟಿಲ್ 23 ಅಂದರೆ ನಾಳೆ 20 ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನ ಅಲ್ಲೇ ವರ್ಕ್ ಮಾಡಬೇಕು ಅಂತ ಗ್ರೂಪಲ್ಲಿ ಹಾಕಿರೋದು. ನಾನು ಇವಾಗ ತಾನೇ ಬೆಂಗಳೂರಿಗೆ ಬಂದಿದ್ದೀನಿ. ಅಟ್ಲೀಸ್ಟು ಮೇಯ್ಲು ಇವಾಗ ಏನು ಮೆಸೇಜು ಮೇಯ್ಲು ಮಾರ್ನಿಂಗೇ ಬಂದುಬಿಟ್ಟಿದ್ರೆ ನಾನು ಬೈಕೆ ತೊಗೊಂಡ್ಬರ್ತಿರಲಿಲ್ಲ, ಕಾರ್ ತಗೊಂಡು ಸ್ವಲ್ಪ ಬಟ್ಟೆ ಅಲ್ಲೇ ಇವೆ. ನಾನು ಎಲ್ಲಿ ಅಡ್ರೆಸ್ ಹೇಳ್ಬಾರ್ದಲ್ಲ, ಬೆಂಗಳೂರಲ್ಲಿ ಅಲ್ಲಿ ಐತೆ, ಅಲ್ಲಿ ಸ್ವಲ್ಪ ಬಟ್ಟೆ ಇದೆ. ಬಟ್ 3 ದಿನಕ್ಕೆ ಆಗುವಷ್ಟು ಅಂತ ಫಾರ್ಮಲ್ ಡ್ರೆಸ್ ಎಲ್ಲ ಇಲ್ಲ. ಆ್ಯಂಡ್ ರೇಷನ್ ಕೂಡ ಕಮ್ಮಿ ಇದೆ. ಸೊ ಹಾಗಾಗಿ ಈಗ ಏನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ನಾನು ಬೆಂಗಳೂರು ಊರಿಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಸೊ ನಾಳೆ ಕಾರಲ್ಲಿ ಬರಬೇಕು. ಆ್ಯಕ್ಚುಲಿ ಮಾಗಡಿ ಮೇಲೆ ಬರಬೇಕು ನಾನು. ಮಾಗಡಿ ರೂಟು ಯಾವುದು ಬಿಡದಿ ರಾಮನಗರ ಯಾವುದಪ್ಪ ಹುಲಿಯೂರ್ದುರ್ಗ ರೋಡು ಹೋಗುತ್ತಲ್ಲ, ಯಾವುದು ಮಾಗಡಿಯಲ್ಲಿ ಒಂದು ಓಸಲಿ ಯಾವುದೋ 3 months ಬ್ಯಾಕ್ ಒಂದ್ಸಲ ಹೋಗಿದೆ. ಅಲ್ಲಿ ಎಫ್ ಡಿದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಎಫ್ ಡಿ ಎಂಥವ್ರು ಹೇಳ್ತಾರೆ ಗೊತ್ತಾ, ಅದೊಂದು ಸೊ ಅದು ಎಫ್ ಡಿ ಅಂದರೆ ಬಟ್ ಚೆನ್ನಾಗಿ ದುಡ್ಡು ಇಟ್ಟಿರ್ತಾರಲ್ಲ ಗೈಸ್, ಅಂದವರೇ ಎಫ್ ಡಿ ಇಡೋದು. ಅದೊಂದು ಆ್ಯಕ್ಚುಲಿ ಇವೆಲ್ಲ ಹೇಳೋಂಗಿಲ್ಲ, ಪ್ರೋಟೋಕಾಲ್ ಇದೆ. ಸೊ ಆ ಥರ ಎಲ್ಲ ಹೇಳೋಂಗಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಇಲ್ಲಾಂದರೆ ನಾನು ಪರ್ಸ್ನಲ್ ಸಿಕ್ಕರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಸೊ ನೋಡಿ, ನಮ್ಮ ಇಂಟ್ರೆಸ್ಟು ಕೂಡ ಈಗ ಸೀನಿಯರ್ ಸಿಟಿಜನ್ಗೆ 1% ಜಾಸ್ತಿ ಇರುತ್ತೆ. ನಾರ್ಮಲಾಗಿ ನೀವು ಹೋದರೆ 7.15 ಇರುತ್ತೆ. ಬಟ್ ಸೀನಿಯರ್ ಸಿಟಿಜನ್ಗೆ 8.15 ಇರುತ್ತೆ. ಸೊ ಅದು ಲೇಡೀಸಲ್ಲೇ ಇಡಬೇಕು. ಸೊ ಅದು ಲೇಡೀಸು ಹೆಸರಲ್ಲೇ ಇಟ್ಟರೆ ಅದು ಇನ್ನೂ ಬೆನಿಫಿಟ್ ಇದೆ. ಸೊ ನಿಮಗೆ ಪ್ರೋಟೋಕಾಲ್ 3 ದಿನ ಎಲ್ಲ ಹೇಳೋಕ್ಕಾಗಲ್ಲ ಗೈಸ್. ಸೊ ಹಾಗಾಗಿ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಅದು ಬಿಡಿ, ಈಗ ಎಫ್ ಡಿ ಯಾರ್ಯಾರು ಇಡ್ತಾರೆ. ಈಗ ನಾನು ಊರಿಗೆ ಹೋಗಿ ಮತ್ತೆ ಸುಮ್ಮನೆ ನನಗೆ 2 ಕೆಲಸ ಆಯಿತು. ಸುಮ್ಮನೆ ಇವತ್ತು ನಾನು ಯಾಕೆ ಬೆಂಗಳೂರು ಬಂದೆ, ಜಗನ್ನಾಥ ಯಾಕಪ್ಪ ನಾನು ಎಲ್ಲಿಗೆ ಹೋಗ್ಬಾರ್ದು ಅಂದ್ಕೊತೀನಿ, ಅಲ್ಲಿಗೆ ಯಾಕೆ ಕಳಿಸ್ತೀಯಾ, ಈ ಕಡೆ ಎಲ್ಲರೂ ಹಾಕು. ನಾನೇ ಅಲ್ಲಿ ಆ್ಯಕ್ಚುಲಿ ನನ್ನದೇ ತಪ್ಪು. ಏನಾಗಿತ್ತು ಅಂದರೆ ಗೊರಗೊಂಡೆಪಾಳ್ಯ ನಾನು ವಹಿಸ್ಕೊತೀನಿ ಅಂದ್ಬಿಟ್ಟು ಹೋದ್ಸಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಹಿಸ್ಕೊಂಡಾಗ ಏನಾಯಿತು, ಅದು ನಾನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಸೊ ನನ್ನ ಜೊತೆ ಇನ್ನೂ 3 ಜನ ಬರ್ತಿದ್ದಾರೆ. ಅವನ್ನೆಲ್ಲ ನಾವು ಟೀಮಾಗಿ ನಾವು ಫಾಲೋ ಅಪ್ ಮಾಡ್ಕೋಬೇಕು. ಮಳೆಯಲ್ಲೊಂದು ಲೈನ್ ಹೇಳಬೇಕು ಅಂದರೆ, ಮಳೆಗೆ ಒಂದು ಸಿಂಗ್ ಬರ್ತೀನಿ ಕಣ್ರಿ ಈಗ ಡೈಲಾಗ. ಸ್ಟೋರಿ ಅಂತ ಹೇಳಕ್ಕೆ ಬಂದರೆ, ಒಬ್ಬ ರೈತ ಬೆಳೆ ಬೆಳೆದಾಗ ಮಳೆ ಬರ್ತಿರ್ಲಿಲ್ಲ. ಮಳೆ ಬರಲಿಲ್ಲ ಅಂತ ಅವನು ಬೋರ್ ಹಾಕಿಸ್ಬಿಡ್ತಾರೆ ಆಲ್ಟ್ರಿಗೆ. ಆಗ ಅವನಿಗೆ ಇವಾಗ ಮಳೆ ಬಂದರೂ ಅವನಿಗೆ ಬರದೇ ಆದ್ರೂ ಏನು ಅದಕ್ಕೆ ಎಫೆಕ್ಟೇ ಆಗಲ್ಲ. ಸೊ ಮರಲತ್ತ ಸ್ಟೋರಿ ನಮ್ಮ ಲೈಫಲ್ಲೂ ಅಷ್ಟೇ. ಆ ಕ್ಷಣಕ್ಕೆ ಇಲ್ಲದೆ ಹೋಗಿತ್ತು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ನಾವೇ ಅಲ್ಲಿಗೆ ಹೋದ್ರೂ ಇಲ್ಲ ಅವರೇ ನಮ್ಮ ಹತ್ರ ಬಂದ್ರೂ ಅದಕ್ಕೇನಾರ ಒಂದು ಅರ್ಥ ಸಿಗುತ್ತಾ ಹಂಗಂತ ನಾನು ಆಲ್ಟ್ರ್ ಹೊಡಿಕೊಂಡಿಲ್ಲ. ಈಗ ಮಳೆ ಬರಲ್ಲ ಅಂತ ನಾನು ಬೋರ್ಗಿರಲ್ಲ ಆಲ್ಟ್ರ್ ಹೊಡಿಕೊಂಡಿಲ್ಲಪ್ಪ. ಆಮೇಲೆ ನಾನು ಏನಂದ್ರೆ ಹೇಳಕ್ಕೆ ಹೋದಲ್ಲ ಗಾಯ್ಸ್, ಆಲ್ಟ್ರು ನಾನೇನು ಹೊಡಿಕೊಂಡಿಲ್ಲಪ್ಪ. ಈಗ ರೈತ ಮಳೆ ಬರಲಿಲ್ಲ ಅಂತ ಬೋರ್ ಆಲ್ಟ್ರ್ ಮಾಡ್ಕೊಂಡ. ಈಗ ನಾನು ಮತ್ತೊಂದಿಲ್ಲ ಅಂತ ಇನ್ನೊಂದು ಆಲ್ಟ್ರ್ ಮಾಡ್ಕೊಂಡ ಅಂತ ನೀವು ತಿಳ್ಕೊಬಿಟ್ಟಿರ. ಸುಮ್ಮನೆ ಜಾಸ್ತಿ ಮಾತಾಡೋದು ಬೇಡ. ಮಾತಾಡ್ತಾ ಸುಮ್ಮನೆ ಮಾತಾಡೋದೇ ಪ್ರಾಬ್ಲಮ್. ಆ್ಯಕ್ಚುಲಿ ಎಲ್ಲ ಕಮ್ಮಿ ಆಗಿದೆ. ಸೊ ಏನೇ ಇರಲಿ, ಈಗ ಮೈಲೆಲ್ಲ ಉತ್ತರ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ನಾನೇನು ಹೇಳಿದೆ ನಮಗೆ ಗೊತ್ತಿಲ್ಲ, ಕೇಳಿಸ್ಕೊಂಡ್ರೆ ನಿಮಗೂ ಅರ್ಥ ಆಗಲ್ಲ. ಸೊ ಬಿಟ್ಬಿಟ್ಟಿದೆ ಇಲ್ಲಿಗೆ ಡಿಪ್ರೆಷನ್. ಸೊ ಆಗಿದ್ದಲ್ಲಿ ಗೈಸ್ ಮಳೆಯಲ್ಲೇ ನೆನ್ಕೊ ಹೋಗ್ಬಿಡ್ತೀನಿ. ಮಳೆಯಲ್ಲಿ ನೆಮ್ಮದಿ ತುಂಬ ದಿನ ಆಗಿತ್ತು. ಜ್ವರ ಬಂದು ತುಂಬ ದಿನ ಆಗಿತ್ತು. ಬಂದರೆ ಒಂದು ಜ್ವರ ಆಗಿದ್ದಲ್ಲಿ ಹೋಗ್ಬಿಡೋಣ. ಮಳೆನೂ ಬರ್ತಿದೆ, ಬಿಸಿಲೂ ಬರ್ತಿದೆ ಗೈಸ್. ಈಗ ಮತ್ತೆ ಪ್ಯಾಕ್ ಮಾಡಬೇಕು. ನಾಳೆ ಮಾರ್ನಿಂಗ್ ಸೀದಾ
ಮಾಗಡಿ ಬಿಡದಿ ಕೆಂಗೇರಿ. ಸೊ ಆ ರೂಟ್ ಮೇಲೆ ಹೋಗಬೇಕು. ಲೈಟ್ ಆಫ್ ಆಗ್ಬಿಡ್ತು. ತಂದೆ ಆಣೆಗೂ ನನ್ನ ಮಮ್ಮಿ ಡ್ಯಾಡಿ ಆಣೆಗೂ. ಗೈಸ್ ಇದು ಕ್ರಾಫು ಹಿಂಗೆ ಬಾರಿಸ್ಲಾ. ಸೊ ಅದಕ್ಕೆ ಹಿಂಗೆ ಬಾರಿಸ್ತೀನಿ. ಸೊ ಕೂದಲು ನೀವು ಬಾಚಿದ್ರೆ ಉದುರೋಗೋದು. ಸೊ ಮುಖ ತೊಳೆದಾಗ ಬಾಯ್ಸ್, ಎಸ್ಪೆಷಲಿ ಬಾಯ್ಸು ಜಾಸ್ತಿ ಬಾಚಣಿಗೆ ಯೂಸ್ ಮಾಡಬೇಡಿ ಗಾಯ್ಸ್. ಸೊ ಹಂಗೆ ಬಿಟ್ಬಿಡಿ. ಸೊ ಅವಾಗಲೇ ಕೂದಲು ಲಾಂಗ್ ಲೈಫ್ ಆಗಿರೋದು. ಸೊ ಇಲ್ಲಾಂದರೆ ಗೋಡ ಆಗ್ಬಿಟ್ಟಿರೋ. ಮತ್ತೆ ನಾವು ಅದಕ್ಕಿಂತ ಬಿಟ್ಟಿಲ್ವಾ? ಹೌದಾ? ಊರಲ್ಲಿ ಇದೆಯಲ್ಲ. ನಾನು ನಾಳೆ ಬೆಂಗಳೂರಿಗೆ ಹೋಗ್ತೀನಿ ಕಣಪ್ಪ, ಬಾರಪ್ಪ ಹೋಗೋಣ ಬೇಕಾರೆ. ಬೆಂಗಳೂರಿಗೆ ಹೋಯ್ತಾ ಇದೆಯಾ? ಬಾ, ಹಿಂಗೆ ನಾನು ಬರ್ತೀನಿ. ಅದೇ ನಾನು ಆ ರೂಟಲ್ಲಿ ಬರ್ತೀನಿ ಅಂತಲೇ ನಿಂಗೆ ಹೇಳಿದ್ದು. ಮಾಮೂಲಿ ಮಾಗಡಿ ನಿಮ್ಮ ದೇವಲಾಪುರ ಆ ರೂಟ್ ಮೇಲೆ ಹೋಗೋದು. ಅಲ್ಲಿ ಬಿಡದಿ ಹತ್ರ ಒಂದು ಕೇಸ್ ಐತೆ. ಹೋದ್ಸಲಿ ಹೋಗಿದ್ದೆ, ಅಲ್ಲೊಂಚೂರು ಪ್ರಾಬ್ಲಮ್ ಆಗೋದು, ಮತ್ತೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಹಂಗಾಗಿ ಬಾ. ಎಷ್ಟು 5 ಗಂಟೆಗೆ ಬರಲಾ? 5 ಕಾಲು. ಸರಿ, 5 ಕಾಲು ಅಷ್ಟರಲ್ಲಿ ಕಾರು ನಿಮ್ಮ ಮನೆ ಮುಂದೆ ಇರ್ತದೆ. 6 ಗಂಟೆಗೆ ಬಾ. ಇಲ್ಲಿ ಕೆಲಸ ಇದೆ. ಓಕೆ, ಬೇಗ ಆದ್ರೆ ಬರ್ತೀನಿ, ಇಲ್ಲಾಂದ್ರೆ ಯಾವ್ದಕ್ಕೂ ಮೆಸೇಜ್ ಹಾಕ್ತೀನಿ. ಓಕೆ ರವಿ, ನೀನು ಹೆಂಗೆ ಹೇಳ್ತಿ ಹಂಗೆ. ಅವರು ಬರ್ತಾರ? ಅವನು ಊರಿಗೆ ಬಂದವರಂತೆ. ಸೊ ಹಂಗೆ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ. ನಾನು ಮಾರ್ನಿಂಗ್ ಬೇಗನೆ ಹೋಗ್ಬೇಕು. ಇಲ್ಲಿಂದ ಒಂದು 5:15, 5 ಕಾಲು ಹಂಗೆ ಬಿಟ್ಬಿಡ್ತೀನಿ. ಅವ್ರ ಮೇಲೆ ಶೆಟ್ಟಳಿಗೆ ಹೋಗ್ಬಿಟ್ಟು, ಸಾರಿ ಯಾವುದು ತಿಮ್ನಳ್ಳಿಗೆ ಹೋಗ್ಬಿಟ್ಟು ರವಿನ ಪಿಕ್ ಮಾಡಿಕೊಂಡು, ಸೊ ಅಲ್ಲಿಂದ ಹಂಗೆ ಬೆಂಗಳೂರಿಗೆ ಹೋಗಿ ಅವನು ಹಂಗೆ ಆಫೀಸಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗಬೇಕು. ಆ್ಯಕ್ಚುಲಿ ನಾನು ಆ ಲೊಕೇಶನ್ ತೊಗೊಬಾರ್ದು. ಅಲ್ಲಿಂದ ಆ್ಯಕ್ಚುಲಿ ಬಂದಿದ್ದೀನಿ. ಮತ್ತೀಗ ನೀನೇ ಫಾಲೋ ಅಪ್ ಮಾಡು, ನಿನ್ನ ಟೀಮ್ ಕರ್ಕೊಂಡು ಅಂತ ಹೇಳ್ತಿದ್ದಾರೆ. ಸೊ ನಾನು ಯಾಕೆ ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿಸ್ದೆ ಆ ಕಡೆ ಲೊಕೇಶನ್ ಅಂತ. ಸೊ ನನಗೆ ಒಂಥರ ಈಗ ಆಗ್ತಿದೆ, ನಾನು ಎಲ್ಲಿ ಬೇಡ ಅಂತ ಲೊಕೇಶನ್ ಅಲ್ಲಿಗೆ ಬಂದುಬಿಡುತ್ತೆ. ಅಣ್ಣ ವರ್ಕ್ ಮೇಲೆ ಹೋಗೋಣ, ವರ್ಕ್ ಮುಗಿಸ್ಕೊಂಬರೋಣ. ಗೈಸ್, ಈಗ ಬ್ಲಾಗ್ನ ಎಂಡ್ ಮಾಡೋ ಸಮಯ. ಇಲ್ಲಿ ಪೂರಿ ಜಗನ್ನಾಥ ನೀವು ಒಂದ್ಸಲ ನಾನು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಆ್ಯಕ್ಚುಲಿ ಒಡಿಶಾಗೆ ಸಾಧ್ಯ ಆದರೆ ನೋಡೋಣ, ಪ್ಲ್ಯಾನ್ ಮಾಡೋಣ. ಮತ್ತು ಒಡಿಶಾದಲ್ಲಿ ಪೂರಿ ಜಗನ್ನಾಥ ಮೇಲೆ ಟೆಂಪಲ್ ಮೇಲಿರೋ ಫ್ಲಾಗ್ನ ಎವ್ರಿ ಡೇ ಚೇಂಜ್ ಮಾಡಲೇಬೇಕಂತೆ. ಚೇಂಜ್ ಮಾಡಿಲ್ಲ ಅಂದರೆ ಅದೆಷ್ಟು ವರ್ಷ ಪೂಜೆ ಮಾಡೋಂಗಿಲ್ಲ ಅಂತ ವಾಡಿಕೆ ಇದೆ. ಹೋಗಿ ಬರೋಕ್ಕೂ ಮುಂಚೆ ಮನಸ್ಸಲ್ಲಿ ಏನೋ ಕೊರಿತಾಯಿತ್ತು, ಹೋಗಬೇಕು ಅಂತ. ಹೋಗಿ ಬಂದಮೇಲೆ ಒಂಥರ ನೆಮ್ಮದಿ ಆ್ಯಂಡ್ ಏನೋ ಒಂಥರ ಮನಸ್ಸಲ್ಲಿ ಏನೋ ಒಂದು ಚೇಂಜಸ್ ಆಗೋ ಥರ. ಆ ಎನರ್ಜಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಅದು. ಸೊ ಲೈಫಲ್ಲಿ ಒಂದ್ಸಲಿನಾದ್ರು ಪೂರಿ ಜಗನ್ನಾಥ ದರ್ಶನ ಮಾಡ್ಕೊಂಬನ್ನಿ ಸಾಕು. ನೀವು ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಬೆಂಗಳೂರಲ್ಲೈತೆ, ಮೈಸೂರಲ್ಲೈತೆ, ಎಲ್ಲಾಗುತ್ತೆ ಅಲ್ಲಿ ಹೋಗಿ ಒಂದ್ಸರಿ ದರ್ಶನ ಮಾಡ್ಕೊಂಬನ್ನಿ. ಸೊ ನೆಕ್ಸ್ಟ್ ಲೆವೆಲ್ ಅದು. ಆ ವೈಬೇ ಬೇರೆ ಥರ ಆಗುತ್ತೆ ನೆಕ್ಸ್ಟು ನಿಮಗೆ ಮನಸ್ಸಲ್ಲಿ. ಬಟ್ ನಂದು ಏನು ಕೆಲಸ ಅಂತ ಕರೆಕ್ಟಾಗಿ ನಾನು ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಂಡು ಇಲ್ಲ ಏನು ಅಂತೇಳಿ ಅದು. ಸೊ ನಾನು ಪ್ರಾಪರಾಗಿ ಹೇಳ್ಬೇಕಂದ್ರೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೊಂದು ಕಂಪ್ನಿಗಳಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಕೋಡ್ಗಳ ನಮ್ಮಪ್ಪನ ಹೆಸರಿಗೆ ಮತ್ತು ಇನ್ನೊಬ್ಬರು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಆ ಕೋಡ್ಗಳ. ಸೊ ಹಾಗಾಗಿ ನಾನು ಅಲ್ಲಿ ಈಗ ನಮ್ಮ ಕಂಪ್ನಿಯಲ್ಲಿ ಏನಾದರೂ ಮೀಟಿಂಗ್ಗಳು ನಾನು ಅಟೆಂಡ್ ಮಾಡಬೇಕು. ಆ ಕಂಪ್ನಿಯಲ್ಲಿ ಏನಿರ್ತಾರೆ ಮೀಟಿಂಗ್ಗಳು ಮತ್ತು ಹೊಸ ಪ್ರಾಡಕ್ಟ್ಗಳಾಗಿರ್ಬೋದು, ಆ ನ್ಯೂ ಫ್ಯೂಚರ್ಸ್ಗಳಾಗಿರ್ಬೋದು, ಎಲ್ಲ ಅಲ್ಲಿ ಮೀಟಿಂಗ್ಗಳಿರ್ತದೆ. ಅದನ್ನೆಲ್ಲ ನಾನು ಕೇಳಬೇಕು. ಸೊ ಇಲ್ಲ ನಂಗೆ ಪ್ರಾಡಕ್ಟು ನಾಲೆಡ್ಜು ನನಗೆ ಬರೋಲ್ಲ. ಹೊಸ ಫ್ಯೂಚರ್ಸ್ ಬಂದಾಗ ಆ್ಯಡ್ ಆನ್ ಕವರೇಜ್ಗಳು ಏನೇನು ಬರುತ್ತೆ, ಇನ್ಶೂರೆನ್ಸು ವೆಹಿಕಲ್ಲು ಕ್ಲೈಮ್ ಅಂತ ಬಂದಾಗ ಕ್ಲೈಮ್ ಕರೆಕ್ಟಾಗಿಲ್ಲ ಅಂದರೆ ದೊಡ್ಡದು ಅದೇ ಸಮಸ್ಯೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನಿದೆ ಪ್ರಾಡಕ್ಟು ಏನು ಬಂದಿರ್ತದೆ, ಸೊ ಅದನ್ನ ನಾವು ಚಾಚು ತಪ್ಪದೆ ಅದೋಗಿ ವಿಚಾರಿಸ್ಕೋಬೇಕು ಏನಾದೆ ಅಂತ. ಬಟ್ ಕ್ಲೈಂಟ್ಸ್ಗಳಿಗೆ ಸ್ವಲ್ಪ ನಾವು ಡೈರೆಕ್ಟ್ಲಿ ಇಂಟ್ರಾಕ್ಷನ್ ಮಾಡಬೇಕು. ಅವ್ರಿಗೆ ಯಾರು ಈಗ ಒಂದು ಗಾಡಿ ವೆಹಿಕಲ್ ಟಿಪ್ಪರ್ ಅಂತ ತೊಗೊಳ್ಳಿ, ಒಂದು ವೆಹಿಕಲ್ ಟಿಪ್ಪರ್ಗೆ ಪ್ರೀಮಿಯಮ್ಮು ಇಲ್ಲಾಂದರೂ ನೀವು ನಿಲ್ ಡಿಪ್ಪು ಇಲ್ಲ ಮಾಡ್ತೀನಂದರೆ
50,000 ಗಂಟೆ ಬಂದೇ ಬರುತ್ತೆ, 40ರಿಂದ 50. ಓಕೆ, ನಾರ್ಮಲ್ ಪ್ಯಾಕೇಜ್ ತೊಗೋತೀನಿ ಅಂದರೆ ಪ್ಯಾಕೇಜ್ ಪಾಲಿಸಿ ತೊಗೋತೀನಿ ಅಂದರೆ ಒಂದು 40,000 ಖಂಡಿತ ಬಂದೇ ಬರುತ್ತೆ. ಈಗ ಯಾರೂ 40,000 ಸುಮ್ಮನೆ ಕೊಟ್ಬಿಡಲ್ಲ ಗೈಸ್ ಒಂದು ವರ್ಷಕ್ಕೆ. ಓಕೆ, ಸೊ 40,000 ಕೊಡ್ತಾರೆ ಅಂದರೆ ಅವ್ರಿಗೆ ಇನ್ ಕೇಸ್ ಪ್ರಾಬ್ಲಮ್ ಆದರೂ ಕೂಡ ಕಾಲೇಜ್ಗಳು ಏನೇನು ಇರುತ್ತೆ ಎಲ್ಲ ಸೆಟಲ್ ಮಾಡಿಕೊಡ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ. ಸೊ ಹಂಗಾಗಿ ಇದು ನಾವು ಆನ್ಲೈನಲ್ಲೇ ಮಾಡೋದಿಲ್ಲವೇ, ಬಟ್ ಇಂಟ್ರಾಕ್ಷನ್ ಇರಬೇಕಲ್ಲ. ಸೊ ಹಂಗಾಗಿ ಕ್ಲೈಂಟ್ಗಳ ಜೊತೆ ಯಾವ ಥರ ಇರಬೇಕು ಆ ಥರ ಇರಬೇಕು. ಮತ್ತು ನಾವು ಅದೊಂದೇ ಮಾಡಲ್ಲ, ನಾವು ಇನ್ಶೂರೆನ್ಸ್ ಒಂದೇ ಮಾಡಲ್ಲ, ಬಟ್ ಲೋನು ಅದು ಆ್ಯಕ್ಚುಲಿ ಕಾಲ್ಸು ನನಗೆ ಮಾಡಿಬಿಡಿ ಲೋನ್ಸ್ಗೆ. ಇವಾಗ ಅದು ಬೇರೆ ನಂಬರ್ ಐತಲ್ಲ, ಆ ನಂಬರಿಗೆ ಕಾಲ್ಸ್ ಮಾಡಿ. ನಾನು ಲೋನ್ಸು ಅಷ್ಟೊಂದು ಇವಾಗ ತಲೆ ಕೆಡಿಸ್ಕೊತಾ ಇಲ್ಲ, ನಾನು ಬರೀ ಇನ್ಶೂರೆನ್ಸಲ್ಲಿ ಇದ್ದೀನಿ ಅಷ್ಟೇ. ಇವಾಗ ಲೋನ್ಸಿಗೆ ಬಂದರೆ ಬೇಕಾದ್ರೆ ನಮ್ಮ ಫ್ರೆಂಡ್ ಅವನೇ, ಅವ್ನಿಗೆ ನಾನು ನಂಬರ್ ಕೊಡ್ತೀನಿ, ಅಂತ ನೀವು ಮಾತಾಡ್ಕೊಬೋದು. ನನಗೂ ಸ್ವಲ್ಪ ರಿಲೇಟೆಡ್ ಆಗುತ್ತೆ, ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಅದು ಸರ್ವಿಸ್ ನಾನು ಕೊಡಲ್ಲ, ನನಗೆ ಅದ್ರ ಅಷ್ಟೊಂದು ಐಡಿಯಾ ಇಲ್ಲ ಲೋನ್ಸಲ್ಲಿ. ಅದಕ್ಕೆ ಐಡಿಯಾ ಇರೋದೇ ಅದು ಆ ವರ್ಕಲ್ಲಿ ಇರೋನು ನಾವು ಜಸ್ಟು ಟೈಪ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮಗೆ ಕ್ಲೈಂಟ್ಸ್ ಕಡೆಯಿಂದ ನಾವು ₹1 ನಾವು ತೊಗೊಳಲ್ಲ. ಇದು ನಮ್ಮ ಸರ್ವಿಸ್ ಮೇಯ್ನಲ್ಲಿರೋದು. ಬೇಕಾದ್ರೆ ಇನ್ನೂ ₹10 ಕಮ್ಮಿ ಕೊಡ್ತೀವಿ, ₹100 ಕಮ್ಮಿ ಮಾಡಿಕೊಡ್ತೀವಿ. ಕ್ಲೈಂಟ್ಸ್ ಕಡೆಯಿಂದ ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಕೆಲವು ನಿಯತ್ತಾಗಿದ್ದೀವಿ, ಕ್ಲೈಂಟ್ ನಮಗೆ ಜಾಸ್ತಿ ಕ್ಲೈಂಟ್ ಬೇಕು. ನಾವು ಇವಾಗ ನಾವು ₹10 ಆಸೆ ಪಟ್ಟು ನನಗೆ ಯಾವ ಥರ ಹೇಳಬೇಕು ಅಂದರೆ, ಯಾರೋ ಒಬ್ಬರು ನನಗೆ ಒಂದು ಲೈನ್ ಹೇಳಿದ್ರು ಗೈಸ್, ದಿನದ ಕೂಳಿಗೋಸ್ಕರ ವರ್ಷದ ಕೂಳನ್ನ ನೀನು ಮಿಸ್ ಮಾಡ್ಕೋದೀಯಾ, ದಿನದ ಕೂಳಿಗೋಸ್ಕರ ನೀನು ವರ್ಷದ ಕೂಳನ್ನ ಹಾಳು ಮಾಡ್ಕೋಬೇಡ ಸೊ ಇರು ಅಂತ ಹೇಳಿದರು. ಬಟ್ ಆ ಲೈನ್ ಇವಾಗ ಇಲ್ಲಿ ಸೂಟ್ ಆಗುತ್ತೆ. ನಾವು ಇಲ್ಲಿ ಕಮಿಷನ್ ₹10ಗೋಸ್ಕರ ನಾವು ಕ್ಲೈಂಟ್ನ ರಿನ್ಯೂವಲ್ ಟೈಮ್ಗೆ ಮತ್ತೆ ರಿನ್ಯೂವಲ್ ಮಾಡಿಸ್ತಾರೆ. ಈಗ ನಾನು ಇನ್ ಕೇಸ್ ನಾನು ಕಮಿಷನ್ ತೊಗೊಬಿಟ್ಟೆ ಅಂತ ತಿಳ್ಕೊಳ್ಳಿ, ನೆಕ್ಸ್ಟು ಒಬ್ಬ ಎಂಪ್ಲಾಯ್ ನಂತರನೇ ಸುಮಾರು ಜನ ಇರ್ತಾರೆ, ಅವ್ರಿಗೆ ವಿತೌಟ್ ಕಮಿಷನ್ನ ಪ್ರಾಡಕ್ಟು ಸೇಲ್ ಮಾಡಿಕೊಡ್ತಾರೆ. ಆವಾಗ ಏನಾಗುತ್ತೆ, ಇವ್ನ ಕಮಿಷನ್ ನಾನೇ ಯಾಕೆ ಕೊಡಬೇಕು, ಅವ್ನು ವಿತೌಟ್ ಕಮಿಷನ್ ಕೊಡ್ತಾನಲ್ಲ ಅಂತ ಅವರು ಶಿಫ್ಟ್ ಆಗ್ಬಿಡ್ತಾರೆ ಅಲ್ಲಿಗೆ. ಸೊ ಅದಕ್ಕೆ ನನಗೆ ಹೆಂಗಿರೋ ಕಂಪ್ನಿ ಕಡೆಯಿಂದ ಏನು ಬರಬೇಕು ಅದು ಬರುತ್ತೆ, ನಾವು ಜಸ್ಟ್ ಸರ್ವಿಸ್ ಕೊಟ್ಟರೆ ಸಾಕು. ಓಕೆ, ಸೊ ಹಂಗಾಗಿ ನಾವು ದಿನದ ಕೂಳಿಗೆ ಎಕ್ಸ್ಪೆಕ್ಟೇಷನ್ ಬೇಡ, ವರ್ಷದ ಕೂಳಿಗೆ ನಾವು ಕನ್ವರ್ಟ್ ಆಗೋಣ. ಓಕೆ, ಸೊ ಇದು ಆ್ಯಂಡ್ ನಿಮಗೆಲ್ಲ ಹೇಳ್ತೇನೆ, ನನ್ನ ಮೇನ್ ಕೆಲಸ ಹೇಳಿದೆ ಅದೇ ಮಾಮೂಲಿ ಈ ಥರ ಸುಮಾರು ಕಂಪ್ನಿ ಅದು ಟೈಪ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಎಲ್ಲ ಥರ ಸರ್ವಿಸ್ ಕೊಡ್ತೀನಿ. ಇನ್ಶೂರೆನ್ಸಲ್ಲಿ ಏನು ಬೇಕಾದ್ರೂ ಕ್ರೈನಿಂದ ಹಿಡಿದು JCB, ಟ್ರ್ಯಾಕ್ಟ್ರು, ಆಟೋ, ಲಾರಿ, ಬಸ್ಸು, ವೆಹಿಕಲ್ಲು, ಕಾರು, ಬೈಕ್ಗಳಾಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, EV ಎಲೆಕ್ಟ್ರಿಕ್ ಗಾಡಿಗಳಾಗಿರ್ಬೋದು, ಎಲ್ಲ ಥರ ಮಾಡ್ತೀನಿ. ಇನ್ಶೂರೆನ್ಸ್ ಏನಾದರೂ A to Z ಯಾವುದೂ ಆಗಲ್ಲ ಅಂತ ಮಾತೇ ಇಲ್ಲ. ನಿಮ್ಗೆ ಯಾವ ಕಂಪ್ನಿ ಬೇಕು, ಯುನೈಟೆಡ್ ಬೇಕಾ, ಚೋಳಮಂಡಲಂ ಬೇಕಾ, ಮತ್ತು ಯಾಕೋ ಬೇಕಾ, ಮತ್ತು HDFC, ಯಾವ ಕಂಪ್ನಿ ಅನ್ನೋಂಗಿಲ್ಲ, ಎಲ್ಲ ಕಂಪ್ನಿ ಟೈಪ್ ಆಗಿದ್ದೀನಿ. ಇಷ್ಟು ಇನ್ನು ಹೇಳ್ಕೊಡೋಂಥ ಕೆಲಸನೂ ನಾವೇನು ಮಾಡ್ತಾಯಿಲ್ಲ. ಇನ್ನು ಮುಂದಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ, ಒಂದು ಆಸೆ ಇದೆ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ತನಕ ಏನು ಮಾಡಬೇಕು ನನ್ನ ಕಡೆಯಿಂದ ಮಾಡ್ತಾನೇ ಇದ್ದೀನಿ, ಡೈಲಿ ಕಷ್ಟಪಡ್ತಾನೇ ಇದ್ದೀನಿ. ಮುಂದಕ್ಕೆ ಪ್ಲಾನ್ ಇದೆ, ನೋಡೋಣ. ನೋಡೋಣ, ಇನ್ನು ಕಸ್ಟಮರ್ನ ಸ್ವಲ್ಪ ಇನ್ನೂ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾನು ಬಿಲ್ಡ್ ಮಾಡ್ಕೊತಾ ಇದ್ದೀನಿ. ಅವರೆಲ್ಲ ಆದಮೇಲೆ ಬೇಕಂದ್ರೆ ಮಾಡೋಣ. ಬಟ್ ಇನ್ನು ಆನ್ಲೈನಲ್ಲಿ ನಿಮಗೆ ಸರ್ವಿಸ್ ಸಿಗೋ ಥರ ಮಾಡೋಣ ಅಂತ ಕೆಲಸ ಮಾಡಿಸ್ತಾ ಇದ್ದೀನಿ. ಅದು ಇನ್ನೂ ಸ್ವಲ್ಪ ಅದಕ್ಕೆ ನಿಂತಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ತೊಗೊಬರ್ತೀನಿ. ಇದಿಷ್ಟು ವಿಡಿಯೋ ಎಂಡ್ ಮಾಡುವ ಸಮಯ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.